ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ನಾವಿದ್ದೀವಿ ಗಂಗಾವತಿ ಕೃಷಿ ವಿಶ್ವವಿದ್ಯಾಲಯದಾಗಿ ಸದ್ಯ ಇದ್ದೀವಿ. ಮಾರ್ನಿಂಗ್ 6 o'clock ಆಗೈತಿ. ಈಗ ಜಸ್ಟ್ ನಾವು ಒಂದು ವಾಕಿಗಂತೆ ಹೊಂಟಿವಿ. ಈಗ ಇಲ್ಲೇ ಜಗದೀಶ್ ಅಣ್ಣನು ಬಂದಾರ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಶುಭೋದಯ. ಗುಡ್ ಮಾರ್ನಿಂಗ್. ಗಂಗಾವತಿಯಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಬ್ರ್ಯಾಂಚು ARS ಫಾರಮ್ ಅಂತ ಹೇಳ್ತಾರೆ. ಇದು ARS ಫಾರ್ಮ್ ಕ್ಯಾಂಪಸ್. ಫುಲ್ ನೇಚರ್ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸಿಟಿ ಒಳಗೆ ಏನು ಅನುಭವ ಆಗೋದಿಲ್ಲ, ಆ ಅನುಭವ ಇಲ್ಲಿ ಒಳ್ಳೆ ರೀತಿಯಿಂದ ಆಗುತ್ತೆ. ಪ್ರಾಣಿ ಪಕ್ಷಿಗಳದ್ದು ಇದು ಇರ್ಬೋದು, ಆ ನಾದ ಇರ್ಬೋದು. ಇಲ್ಲಿ ನೋಡ್ರಿ ಎಲ್ಲಾ ಕಡೆನೂ ಸುತ್ತಲೂ ಹಸಿರನೇ ಐತಿ. ನಮ್ಮ ಸಿಟಿ ಒಳಗೆ ಎಲ್ಲಿ ಸಿಗ್ಬೇಕಿಂತ ವ್ಯೂ. ಇಲ್ಲಿ ನೋಡ್ರಿ ಸೂರ್ಯೋದಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ. ಎಲ್ಲ ಸುತ್ತಲೂ ಹಸಿರಿನ ಮಧ್ಯೆ ಇದ್ದೀವಿ ಈಗ ನಾವು. ಬೆಳಿಗ್ಗೆ 6 ಸಾಯಂಕಾಲ 6. ನೋಡ್ರಿ ಆಕಳ ಇದಾವ ಎಲ್ಲ ಕಡೆನೂ. ಬಿ ಪಿ ಶುಗರ್ ಎಲ್ಲ ಹೋಗ್ಬಿಡೋದು. ಹಂಗೆ ಸ್ವಲ್ಪ ದೊಡ್ಡ ಮೂಟ್ರಿ ಹಂಗೆ ಎಸ್ಗೆ ಲಘುನ ಹೋಗ್ತಾವ. ಬಿ ಪಿ ಶುಗರ್ ಸ್ವಲ್ಪ ಲಘುನ ಬಂದ್ಬಿಡ್ತಾವ. ಎಸ್ ಮುಟ್ರಿ ಮುಟ್ರಿ ಮುಟ್ರಿ. ಎಸ್ ಇಲ್ಲಿ ನೋಡ್ಬೋದು ನೀವು, ಸುತ್ತಲೂ ಎಲ್ಲ ಕಡೆನೂ ಹಸಿರಿನ ಐತಿ. ಅದರೊಳಗೂ ಭತ್ತದನ ಹೊಲ ಐತಿ. ಗಂಗಾವತಿಗೆ ಭತ್ತದ ಕಣಜಾನು ಅಂತ ಹೇಳ್ತಾರೆ. ಇಲ್ಲಿ ರೈತರೆಲ್ಲ ಬೆಳೆಯೋದು ಆಲ್ಮೋಸ್ಟ್ ಆಲ್ ಅಕ್ಕಿನ. ಇಲ್ಲೇ ಎಲ್ಲ ವೆರೈಟಿ ಅಕ್ಕಿನೂ ಬೆಳಿತಾರೆ. ಅದರೊಳಗೂ ಈಗ ಸೂರ್ಯೋದಯ ಆಗೈತಿ. ಎಷ್ಟು ಮಸ್ತ್ ಕಾಣತೈತಿ ನೋಡ್ರಿ ನೇಚರ್ ಸೂರ್ಯೋದಯದ. ಇಲ್ಲೇ ಟ್ರೈನು ಹೋಗ್ತಾ ಐತಿ. ಈಗ ಕ್ವಾರ್ಟರ್ಸ್ ಬಿಟ್ಟು ನಾವು ಜಸ್ಟ್ ಒಂದು 1/2 kilometer ಅಷ್ಟು ಹೊರಗಡೆ ಬಂದೀವಿ. ಅಂದರೆ ಕ್ವಾರ್ಟರ್ಸ್ ಒಳಗೆ ಇದ್ದೀವಿ ಸದ್ಯ. ಅಂದರೂ ಎಷ್ಟು ಸುತ್ತಲೂ ಮಸ್ತ್ ನೇಚರ್ ಐತಿ ನೋಡ್ರಿ. ಇಲ್ಲಿ ಸುತ್ತಲೂ ಗುಡ್ಡದ ಮಧ್ಯೆ ಗಂಗಾವತಿ. ಈ ದೃಶ್ಯ ನೋಡೋದ ಒಂದು ಮಸ್ತ್ ಚಂದ ನೋಡ್ರಿ. ಇಲ್ಲಿ ನೋಡ್ರಿ, ಇದು ಕೃಷಿ ಹೊಂಡ ಎಷ್ಟು ದೊಡ್ಡದೈತಿ, ಎಷ್ಟು ಮಸ್ತ್ ಐತಿ. ನೀರು ಎಷ್ಟು ಫುಲ್ ಕ್ಲೀನ್ ಐತಿ. 4 ಎಕರೆ ಕೃಷಿ ಹೊಂಡ ಐತಿ. ಎಷ್ಟು ಮಸ್ತ್ ಐತಿ ನೋಡ್ರಿ. ಈ ಸುತ್ತಲೂ ಹೊಲ ತೋಟ, ಅದರ ಮಧ್ಯೆ ಒಂದು ಕೃಷಿ ಹೊಂಡ ನೋಡಾಕ ಎಷ್ಟು ಚಂದ ನೋಡ್ರಿ. ಈ ಪ್ರಕೃತಿಯ ಮಡಿಲೊಳಗಿದ್ದಂಥ ಸಮಾಧಾನ ಬೇರೆ ಎಲ್ಲಿನೂ ಸಿಗಂಗಿಲ್ಲ ನೋಡ್ರಿ. ಈಗ ಇಲ್ಲೇ ಕ್ಯಾಂಪಸ್ ಒಳಗಿರುವಂಥ ಚಿಕ್ಕು ತೋಟಕ್ಕೆ ಬಂದೇವಿ ಈಗ ನಾವು. ವಾವ್, ಎಷ್ಟು ಮಸ್ತ್ ಐತಿ ನೋಡ್ರಿ ಚಿಕ್ಕು ತೋಟ. ಎಲ್ಲ ಗಿಡದ್ದು ಸೈಜ್ ಒಂದೇ ರೀತಿ ಐತಿ. ಅದರೊಳಗೆ ಬೆಳಗಿನ ಟೈಮ್ ಮಸ್ತ್ ಐತಿ ನೋಡ್ರಿ. ಈಗೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ತೆಗ್ದಿರ್ಬೇಕು ಅನಿಸ್ತೈತಲ್ರಿ ಬೆಳೆ. ಈಗೆಲ್ಲ ತೋಟ ಪೂರ್ತಿ ಖಾಲಿ ಆಗಿರ್ಬೇಕಂತ ಅನಿಸ್ತೈತಿ. ವಾವ್, ಎಷ್ಟು ಮಸ್ತ್ ಐತಿ ನೋಡ್ರಿ. ಈ ಕೃಷಿ ವಿಶ್ವವಿದ್ಯಾಲಯ ಕ್ಯಾಂಪಸ್ ಒಳಗೆ ಈ ಥರದ ಹಣ್ಣಿನ ತೋಟ ಇಲ್ಲ ಅನ್ನಂಗಿಲ್ಲ, ಎಲ್ಲ ವೆರೈಟಿ ತೋಟನೂ ಐತಿ. ಈಗ ಜಸ್ಟ್ ನಾವು ಒಂದು ಚಿಕ್ಕ ತೋಟ ಅಷ್ಟೇ ನೋಡಾಕತ್ತೀವಿ. ಈಗ ಇಲ್ಲಿ
ನಾವು ಸಣ್ಣವರಿದ್ದಾಗ ಇಲ್ಲಿ ನೋಡ್ರಿ ಒಂದೊಂದು ಚಿಕ್ಕು ಗಿಡ ಎಷ್ಟು ದೊಡ್ಡ ಇದಾವ ಅಂತ ಹೇಳಿ. ಈಗ ನೋಡಿದ ಈಗ ನಮ್ದೆಲ್ಲ ಇಲ್ಲೇ ಮಾರ್ನಿಂಗ್ ವಾಕಿಂಗ್ ಆಯಿತು. ಆಮೇಲೆ ಸೈಡ್ ಸೀನ್ಸ್ ಎಲ್ಲ ಅದು. ಈಗ ಸೀದಾ ಫ್ರೆಶ್ ಅಪ್ ಆಗಿಬಿಟ್ಟು ಹಂಪಿ ಕಡೆಗೆ ನಮ್ಮ ಪ್ರಯಾಣ. ಈಗ ಹಂಪಿಗೆ ಬಿಟ್ಟವು. ಈಗ ನಮ್ಮ ಇಬ್ರು ವೈನಿ ಸೇರಿ ನಮಗೆ ಟಿಫನ್ ಎಷ್ಟು ಮಸ್ತ್ ಮಾಡ್ಕೊಟ್ಟಾರ ನೋಡ್ರಿ. ಒಗ್ಗರಣೆ ಮಿರ್ಚಿ ಅಂತ ಹೇಳ್ತಾರೆ, ನಮ್ಮ ಸೈಡ ಚುಮ್ಮರಿ ಮತ್ತು ಬಜಿ ಅಂತ ಹೇಳ್ತಾರೆ. ಗಂಗಾವತಿ ಸ್ಟೈಲ್ ಒಳಗೆ ಹೇಳ್ಬೇಕಂದ್ರೆ ಒಗ್ಗರಣೆ ಮಿರ್ಚಿ ಮಸ್ತ್ ಟೇಸ್ಟ್ ಆಗ್ಯಾವ. ಈಗ ಆಲ್ರೆಡಿ ನಾ ಟೇಸ್ಟ್ ಮಾಡೀನಿ. ಥ್ಯಾಂಕ್ಸ್ ರೀ ವೈನಿ, ಮಸ್ತ್ ಆಗ್ಯಾವ್ರಿ ಎಲ್ಲ. ಮಸ್ತಾಗ ಬಜ್ಜಿ ಫುಲ್ ಟೇಸ್ಟ್ ಕರಿಪುರು ಮಸ್ತ್ ಆಗ್ಯಾವ. ಅವ್ರ ಮಮ್ಮಿ ಒಗ್ಗರಣೆ ಮಸ್ತ್ ಮಾಡಾರಂತ ಹೇಳತ್ತಾಳೆ ಈಕಿ.